ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಅಣ್ಣ ಕೊಟ್ಟಿರೋ ಫೋನು, ನನಗೋಸ್ಕರ ಕೊಟ್ಟವನೆ. ಚಿಕ್ಕಮ್ಮ, ನಿನ್ಗೆ ಫೋನ್ ಆಪರೇಟ್ ಎಲ್ಲ ಮಾಡಕ್ ಬರುತ್ತಾ? ಅಷ್ಟೊಂದೆಲ್ಲ ಬರಕ್ಕಿಲ್ಲ. ನಾನು ಹೇಳ್ಕೊಡ್ತೀನಿ. ಆಯ್ತು. ಇದ್ರಾಗೆ ಆ ನಂಬರ್ ಎಲ್ಲ ಫೀಡ್ ಆಗೈತೆ ಅಂತ ಹೊಸಿ ನೋಡಿ ಅವಳು. ಫೀಡ್ ಅಲ್ಲ ಚಿಕ್ಕಮ್ಮ, ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ತಾರೆ. ಅದೇಯ ಹೊಸಿ ನೋಡಿ ಅವಳು. ತುಂಬಾ ಕಾಂಟ್ಯಾಕ್ಟ್ ನಂಬರ್ ಫೀಡ್ ಆಗಿದೆ. ಹೌದೇ? ಹಂಗಾರೆ ಅದಕ್ಕೇನೆ ಇದನ್ನೆಲ್ಲ ಮಾಡ್ಕೊಟ್ಟಿರ್ಬೋದು. ಫೋನ್ ಮಾಡು ನೋಡಮ್ಮ. ಯಾರ್ಯಾರಿಗೆ ಫೋನ್ ಮಾಡ್ಬೇಕು? ಇನ್ಯಾರು? ನಾನು ನಂದೊರೆ. ಚಿಕ್ಕಪ್ಪನ್ಗೆ ಮಾತಾಡಕ್ಕೆ ಬರಲ್ಲ ಅಲ್ವಾ? ಅಯ್ಯ ಹೌದಲ್ವೇ? ದೊರೆ, ನಾನೊಂದು ಹೇಳ್ತೀನಿ, ಇಲ್ಲ ಅನ್ಬಾರ್ದು. ಅದು ನಾನು ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ. ಅದೇ ಮದ್ವೆಗೂ ಮುಂಚೆ ಮಾತಾಡ್ತಿದ್ರಲ್ಲ, ಹಂಗೆ ಒಂದು 4 ಪದ ಮಾತಾಡ್ತೀರಾ? ಹಾಯ್, ಹೌ ಆರ್ ಯು? ಹಲೋ, ಐ ಆಮ್ ಗುಡ್, ಥ್ಯಾಂಕ್ ಯು, ಕ್ಯಾಚ್ ಯು ಲೇಟರ್. ಏಟನ್ಸ್ ಅಂದ ಇಂಗ್ಲಿಷ್ ಮಾತಾಡ್ತೀರಾ? ಆಯ್ತಾಯ್ತು, ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ತೀರಾ? ಅಜ್ಜಿ ಫೋನ್ ಯಾಕೆ ಕಿತ್ಕೊಂಡ್ರಿ? ಮೊಬೈಲ್ ಬೇಕಾ? ಮೊಬೈಲು, ಆ ಮೊಬೈಲಿಂದನೇ ಸಂಸಾರಗಳು ಹಾಳಾಗ್ತಿರೋದು. ನೋಡು, ಇನ್ನೊಂದು ಸಾರ್ತಿ ಈ ಮನೆಯಲ್ಲಿ ಏನಾದ್ರೂ ಮೊಬೈಲ್ ನನ್ನ ಕಣ್ಣಿಗೆ ಬಿತ್ತು ಅಂದ್ರೆ ಹೋದಾಕ್ಬಿಡ್ತೀನಿ. ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಏನಾಯ್ತು? ಮೊಬೈಲ್ನ ನೀರಿಗೆ ಎಸ್ಬಿಟ್ರು. ರಾಣಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ. ಅಜ್ಜಿ ಹಳೆ ಕಾಲದವರು, ಅವ್ರಿಗೆ ಮೊಬೈಲ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಹೀಗೆ ಮಾಡಿದ್ದಾರೆ. ನೊಂದ್ಕೊಳ್ಬೇಡ. ನನ್ಗೇನಾದ್ರೂ ಆಗ್ಲಿ ಅಕ್ಕ, ಆದ್ರೆ ಅಣ್ಣ ಅದಕ್ಕೆ ಕೊಟ್ಟಿರೋ ಫೋನು ನೀರಿಗೆ ಹಾಕ್ಬಿಟ್ರಲ್ಲ. ಅಯ್ಯೋ, ಮೊಬೈಲ್ ಆನೆ ಆಯ್ತಿಲ್ಲ, ಹಾಳಾಗೋಗೈತೆ. ರಾಣಿ, ರಾಣಿ, ಈ ಅಜ್ಜಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಎಲ್ಲ ಕೆಲಸನೂ ಆಗೋಕ್ಕಿಂತ ಮುಂಚೆನೆ ಹಾಳು ಮಾಡ್ಬಿಡ್ತಾರೆ. ಅನ್ನ ಆಗೋವರೆಗೂ ಕಾದಿದ್ದೀವಿ, ಇನ್ನು ಆರೋವರೆಗೂ ಕಾಯ್ಲಿಲ್ಲ ಅಂದ್ರೆ ಛೇ. ಅಯ್ಯೋ ಮಕ್ಕಳವ, ಅಣ್ಣ ಅದಕ್ಕೆ ಕೊಟ್ಟಿರೋ ಫೋನು ಆನೆ ಆಯ್ತಿಲ್ವಲ್ಲ. ಅಮ್ಮ, ರಾಣಿ ಅಳ್ತಾ ಇದ್ದಾಳೆ, ಅಳ್ಬೇಡ ಅಂತ ಹೇಳಮ್ಮ. ರಾಣಿ, ಪಾಪು, ನೀನಾದ್ರೂ ಹೇಳು. ಗಿಫ್ಟ್ ಕೊಟ್ಟಿದ್ ಫೋನು ಕೆಟ್ಟೋಯ್ತು ಅಂದ್ರೆ ಹರ್ಟ್ ಆಗುತ್ತಲ್ವಾ? ರಾಣಿ ರಾಣಿ, ಅಳ್ಬಾರ್ದು, ಅಳ್ಬಾರ್ದು. ಅವರೆಲ್ಲ ಕೆಟ್ಟವರು, ಸರಿ ಇಲ್ಲ. ಅಯ್ಯೋ ನಂದೋರೆ, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು, ತೆಪ್ಪೈತದೆ. ರಾಣಿ, ನಿನ್ನ ನೋವಿಗೆ ಮೂಲ ಕಾರಣ ನಾನೇ ಆಗ್ಬಿಟ್ನಲ್ಲಮ್ಮ. ಯಾರಿಂದ ನನ್ನ ಕುಟುಂಬ ಸಂತೋಷವಾಗಿರುತ್ತೆ ಅನ್ಕೊಂಡು ಅವ್ರಿಗೆ ನೋವು ಕೊಡ್ತಿದ್ದೀನಿ. ಅಯ್ಯೋ ಅತ್ತೆ, ಇದು ನಿಮ್ ತೆಪ್ಪೇನೈತೆ? ನೀವ್ಯಾರು ನಂಬ್ಕೋಬೇಡಿ. ಮನು, ಮನು, ಚಿಕ್ಕಪ್ಪ, ಏನ್ ನಡಿಬೇಕೋ ಏನ್ ನಡಿಬಾರ್ದೋ ಗೊತ್ತಿಲ್ಲ. ಈಗ ಆಗ್ತಿರೋ ವಿಷಯ ನೋಡಿದ್ರೆ ಏನ್ ನಡೆಯುತ್ತೋ ಅಂತ ಭಯ ಆಗ್ತಾ ಇದೆ. ಅಣ್ಣನ ಅಕ್ರೆಯಲ್ಲಿ ಅರಳಿದ ಹೂವು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ಯಲ್ಲಮ್ಮ. ಅಯ್ಯೋ ಇಲ್ಲ ಅತ್ತೆ, ನಿಜ ಹೇಳ್ಬೇಕಂದ್ರೆ ನಾನು ಈ ಮನೆಗೆ ಬಂದ್ಮೇಕೆಯ ನನ್ನ ದೊರೆ ಕೈ ಹಿಡಿಯೋ ಅವಕಾಶ ಸಿಕ್ಕಿದ್ದು. ಈಟ್ ಸಣ್ಣ ವಿಷಯಕ್ಕೆ ನೀವು ಈಟೊಂದು ದೊಡ್ಡ ಮಾತಾಡ್ಬಿಟ್ರೆ ಬದುಕು ಅದನ್ನ ಅರಗಿಸ್ಕೊಳ್ಳೋದಾದ್ರು ಹೆಂಗೆ? ಎಲ್ರ ಮನೇಲೂ ದೊಡ್ಡವ್ರಿಗೆ ಫೋನ್ ಕಂಡ್ರೇನೆ ಆಗಕ್ಕಿಲ್ಲ. ಅಣ್ಣನೂ ಹಿಂಗೆ ಆಡೋನು,
ಹಂಗೆ ಈಗ ಅಜ್ಜಿನೂ ಆಡ್ತವ್ರೆ, ಅದ್ರ ತೆಪ್ಪೇನೈತೆ ಬುಡಿ. ಮನು, ಏನು ಅದು? ಇವಳು ಅಳ್ತಾ ಇದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇವಳು ಅಳು ನಿಲ್ಲಿಸ್ಬೇಕು ಅಲ್ಲ, ಅದಕ್ಕೆ ನಾನೇ ಹೋಗಿ ಅಕ್ಕಿ ಡಬ್ಬ ತಂದೆ. ರಾಣಿ, ನೀನು ಫೋನ್ ಕೊಡು, ನಾನು ರೆಡಿ ಮಾಡಿಕೊಡ್ತೀನಿ. ನೀನು ಹತ್ರ ನನಗೂ ಅಳು ಬರುತ್ತೆ. ನೀನು ಅಳಬಾರ್ದು ಆಯಿತಾ? ಕೊಡು ಫೋನ್. ಸೋಮಣ್ಣನ ಫೋನು ನೀರೊಳಗಡೆ ಬಿದ್ದು ಹಾಳಾಗೋಗಿತ್ತು. ಅವಾಗ ಸೋಮಣ್ಣ ಹೇಳಿದ್ರು ಅಕ್ಕಿ ಡಬ್ಬದೊಳಗಡೆ ಇಟ್ಟರೆ ಸರಿ ಹೋಗುತ್ತೆ ಅಂತ. ನಾನೇ ಇಟ್ಟಿದ್ದೆ, ಸರಿ ಹೋಯ್ತು. ಇವಾಗ ಇದೂ ಸರಿ ಹೋಗುತ್ತೆ ಆಯಿತಾ? ಅಳಬಾರ್ದು. ನೋಡಿದ್ರ ಅತ್ತೆ, ನನ್ನ ದೊರೆ ಏಟೊಂದು ಬುದ್ಧಿವಂತ ಅಂತ. ನನ್ನ ಸೊಸೆಗೆ ಮನೆ ಕೀ ಯಾವುದು, ಬೈಕ್ ಕೀ ಯಾವುದು ಒಂದು ಗೊತ್ತಾಗಲ್ಲ. ಹೋಗಿ ಹೆಲ್ಪ್ ಮಾಡು, ಹೋಗ್ಲಾ? ಕರೆಕ್ಟ್. ಅಪ್ಪ, ಯಾಕಪ್ಪ ನಮ್ಮನ್ನ ಒಳಗಡೆ ಬಿಟ್ಬಿಟ್ಟು ಬೀಗ ಹಾಕ್ತಿದ್ಯಾ? ಮಾವ, ಏನ್ ಮಾವ ಇದೆಲ್ಲ? ನಾವು ಬರ್ತೀವಿ. ಬಾಗ್ಲ ಹಾಕಿದೀನಿ, ಜೊತೆಗೆ ಬೀಗನೂ ಹಾಕಿದೀನಿ. ನಾವು 3 ಜನ ಸತ್ಸಂಗಕ್ಕೆ ಹೋಗಿ ಬರ್ತೀವಿ. ರೂಮನ್ನ ಚೆನ್ನಾಗಿ ಅಲಂಕಾರನೂ ಮಾಡಿದೀನಿ. ನೀವಿಬ್ರು ಖುಷಿಯಾಗಿ ಆರಾಮಾಗಿರ್ಬೇಕು, ಜಗಳ ಮಾಡಂಗಿಲ್ಲ ಆಯ್ತಾ? ಪ್ರೀತಿ ಪ್ರೇಮದಿಂದ ಚೆನ್ನಾಗಿರ್ಬೇಕು, ಸರಿನಾ? ಹೋಗಿ ಹೋಗಿ. ಏನೋ ಖುಷಿಯಿಂದ ಪ್ರೀತಿಯಿಂದ ಇರ್ಬೇಕಾ? ತೆಗಿಯಪ್ಪಯ್ಯ, ಸುಮ್ನೆ ಅವಳಿ ಇಡ್ಬೇಡ. ಮಾವ, ತೆಗಿರಿ ಮಾವ ಬೀಗನ. ಏನ್ರಿ ಇದೆಲ್ಲ? ಬಾನು ಇದ್ದಾಳೆ, ಎಲ್ಲನೂ ಬಿಡಿಸಿ ಹೇಳಕ್ಕಾಗಲ್ಲ. ಮನೆಗೊಂದು ಮಗು ಅಂತ ಬರುತ್ತಲ್ಲ, ಆಗ ಎಲ್ಲನೂ ಅರ್ಥ ಆಗತ್ತೆ. ನಡಿ ಈಗ. ನಾನೇನೇನೋ ಮಾಡಿ ತಪ್ಸಕ್ ನೋಡಿದ್ರೆ ನೀವು ಕೆಲ್ಸನೇ ಮಾಡಿ ಮುಗ್ಸಕ್ ನೋಡ್ತಿದ್ದೀರಾ? ಅಯ್ಯೋ ಪಿಂಕಿ, ನೀನೀಗಾಗ ಅನ್ಯಾಯ ನೋಡಕ್ ಆಯ್ತಿಲ್ವಲ್ಲ. ಅಯ್ಯೋ ದ್ಯಾವ್ರೆ, ಈ ನನ್ ಮಗ ಏನ್ ಮಾಡ್ತಾನೋ ಇವತ್ತು. ತೆಗಿಯಪ್ಪಯ್ಯ. ಮಾವ, ತೆಗಿರಿ ಮಾವ. ಇಲ್ಲೇ ಇಷ್ಟು ಕಷ್ಟಪಟ್ಟು ಒಳಗ್ ಕಳಿಸ್ದೆ. ಪಾಪ ಅಲ್ಲಿ ಹೆಣ್ಮಕ್ಳು ಶಿವಪಾರುನ ಹೆಂಗ ಒಪ್ಪಿಸ್ತಾರೆ ದೇವ್ರೇ ಬಲ್ಲ. ಏನ್ರೋ ಮಾಡ್ತಾ ಇದ್ದೀರಾ? ಅಯ್ಯೋ ಅಣ್ಣ, ನಾವ್ ಹೇಳಿದ್ರೆ ನೀವು ನಮ್ ಮಾತ್ ಕೇಳಲಿಲ್ಲ, ಹೌದಾ? ಅದಕ್ಕೆ ಗುರು ಹಿರಿಯರೆಲ್ಲ ಸೇರ್ಕೊಂಡು ನೀವಿಬ್ರು ಒಂದಾಗ್ಬೇಕು ಅಂತ ಇವತ್ತು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಮಾದಪ್ಪಣ್ಣನ ಜೊತೆ ಸತ್ಸಂಗಕ್ಕೆ ನಾವು ಹೋಗಿ ಬರ್ತೀವಿ. ಅಲ್ಲಿವರೆಗೆ ನೀವಿಬ್ರು ಒಳಗೆ ಇರಿ, ಆಯ್ತಾ? ನಡಿಯಬೇಕಾ? ನಡಿ. ಮಾವ, ಅಪ್ಪ, ಮಾವ, ಮಾವ, ತೆಗೀರಿ ಮಾವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ